ನಮ್ಮ ಉತ್ತರ ಕರ್ನಾಟಕದ ಅಪರೂಪದ ತರಕಾರಿ ಮೂಲಂಗಿಕಾಯಿ ಬಳಸ್ಕೊಂಡು ಪಲ್ಯ ಮಾಡೋಣ. ಇದು ನೋಡೋಕೆ ಬೀನ್ಸು ಅಥವಾ ಚವಳಿಕಾಯಿ ಥರನೇ ಇರುತ್ತೆ. ಈ ಪಲ್ಯ ಮಾಡೋದು ಭಾಳ ಸಿಂಪಲ್ಲು. ಜೋಳದ ರೊಟ್ಟಿ ಜೊತೆಗಂತೂ ಮಸ್ತ್ ಇರುತ್ತೆ. ಫೈಬರನ್ನು ಜಾಸ್ತಿ ಇರುತ್ತೆ ಇದ್ರಾಗ. ಇದನ್ನು ನೀರು ಹಾಕಿ ಕ್ಲೀನಾಗಿ ತೊಳೆದು ಚವಳಿಕಾಯಿ ಸೋಸ್ಕೊತೀವಲ್ಲ ಹಂಗೆ ಸೋಸ್ಕೋಬೇಕು. ಪ್ಯಾನ್ ಒಳಗೆ ಇದನ್ನು ಹಾಕ್ಕೊಂಡು ಎಣ್ಣೆ ಹಾಕಿ ಲೋ ಫ್ಲೇಮ್ನೊಳಗೆ 5ರಿಂದ 10 ನಿಮಿಷ ಇದನ್ನು ಚಲೋ ಹೊತ್ನಾಗಿ ಹುರ್ಕೋಬೇಕು. ನಂತರ ಇದನ್ನು ತೆಗೆದುಬಿಟ್ಟು ಅದೇ ಪ್ಯಾನ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗು, ಸಾಸಿವೆ, ಜೀರಿಗೆ, ಕರಿಬೇವು, 2 ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿನಿ. ಇದನ್ನು ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಸಾಫ್ಟ್ ಆದಮೇಲೆ ಮೂಲಂಗಿಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಸಲ ಚಲೋತ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಮುಚ್ಚಳ ಮುಚ್ಚಿ 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಇದಕ್ಕೆ ಹುರ್ಕೊಂಡಿರೋ ಗುರೆಳ್ ಪುಡಿ, ಹುಣಸೆ ರಸ ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ.